ಮನೆ ಬೇಕಿತ್ತ ನಿಮ್ಗೆ? ಹೋಗಿ ಹೋಗಿ ಇಂತ ಯೂಸ್ಲೆಸ್ ಫೆಲೋಗೆ ನಮ್ಮ ಅಕ್ಕನ್ ಕೊಡಕ್ ಹೊರಟಿದ್ದೀರಲ್ಲ, ಇದು ಏನು ಅನ್ನಿಸ್ತಾ ಇಲ್ವಾ? ನಿಮ್ ಅಳಿಯನ್ ಪರ್ಫಾರ್ಮೆನ್ಸ್ ನೋಡಿ, ಡ್ಯಾನ್ಸ್ ನೋಡಿ, ಇಡೀ ಊರನ್ನ ನೋಡ್ಕೊಂಡು ನಗ್ತಾ ಇದೆ. ಮಹೇಶ್ವರಿ, ಬಾ ನಾವೆಲ್ಲರೂ ಫೋಟೋ ತಗೊಳ್ಳೋಣ. ಬಾ ಬಾ. Happy married life. ಎಲ್ರೂ ಒಟ್ಟಿಗೆ ಇನ್ನೊಂದು ಫೋಟೋ ತಗೊಳ್ಳೋಣ. ಅಣ್ಣ ಶಾರದಾ ಬನ್ನಿ ಫೋಟೋ ತಗೊಳ್ಳೋಣ. ಮಾದೇವು, ನೀನು ಪ್ರೇಮ ಇಬ್ರು ಅಮ್ಮನ ಆಶೀರ್ವಾದ ತಗೊಳ್ರಪ್ಪ. ಒಳ್ಳೇದಾಗ್ಲಿ, ಇಬ್ರು 100 ಕಾಲ ಜೊತೆಯಾಗಿ ಸುಖವಾಗಿ ಸಂತೋಷವಾಗಿ ಬಾಳಿ. ಮಾದೇವ, ನಿಮ್ ಮತ್ತೆ ಮಾವನ ಆಶೀರ್ವಾದ ತಗೊಳ್ಳೋ. ಪ್ರೇಮ, 100 ಕಾಲ ಸುಖವಾಗಿ ಬಾಳಿ. ಇಬ್ರು ಚೆನ್ನಾಗಿರಿ, ಒಳ್ಳೇದಾಗ್ಲಿ. ಚಿಕ್ಕಪ್ಪ, ಚಿಕ್ಕಮ್ಮ, ಇಬ್ರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಸರಿ, ಈಗ ಇಬ್ರು ಮೆರವಣಿಗೆಗೆ ರೆಡಿ ಆಗ್ಬಿಡಿ. ರಾಮ್, ಮೆರವಣಿಗೆಗೆ ಎಲ್ಲ ವ್ಯವಸ್ಥೆ ಆಯ್ತಾ ಹೋಗಿ ನೋಡು. ಸರಿ ದೊಡ್ಡಮ್ಮ.
ನೀನ್ ಗಿಫ್ಟ್ ಮಾಡಿರೋ ಈ ಡ್ರೆಸ್ ಎಲ್ರಿಗೂ ಎಷ್ಟ್ ಇಷ್ಟ ಆಯ್ತು ಗೊತ್ತಾ? ಎಲ್ರು ಎಲ್ ತಗೊಂಡೆ ಅಂತ ಕೇಳ್ತಿದ್ರು. ನೀನೇ ಗಿಫ್ಟ್ ಮಾಡಿದ್ದು ಅಂತ ಹೇಳೋಣ ಅನ್ಸ್ತಿತ್ತು, ಆದ್ರೆ ಸದ್ಯಕ್ ಬೇಡ ಅಂತ. ಆಮೇಲೆ ಮದ್ವೆಗೆ ಸೀರೆನ ನೀನೇ ಸೆಲೆಕ್ಟ್ ಮಾಡ್ಬೇಕು ಆಯ್ತಾ? ಆಯ್ತು ಸ್ನೇಹ, ಎಂಗೇಜ್ಮೆಂಟ್ಗೆ, ಮದ್ವೆಗೆ, ರಿಸೆಪ್ಷನ್ಗೆ ಎಲ್ಲದಕ್ಕೂ ನಾನೇ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಹಲೋ ಡ್ಯಾಡ್. ಶ್ಯೂರ್ ಡ್ಯಾಡ್, ನಾನು ಈಗ್ಲೇ ಬರ್ತೀನಿ. ಆ, ರಾಮ್, ಡ್ಯಾಡ್ ಇಲ್ಲೇ ಹತ್ರದ ಇದಾರಂತೆ, ಮೀಟ್ ಮಾಡು ಅಂದ್ರು. ನಾನು ಹೋಗ್ ಬರ್ತೀನಿ ಆಯ್ತಾ? ಸರಿ, ಬಾಯ್. ಬಾಯ್. ಅಣ್ಣ ಕೂತ್ಕೊಳ್ಳೋ. ಏಯ್ ರಾಮ್, ಇಲ್ಲಿ ನಿಂತ್ರೆ ಎಲ್ರು ಕಾಣಿಸ್ತಾರ ಗೊತ್ತಾ? ಇಡೀ ಊರೇ ನಂದು ಅಂತ ಅನ್ಸುತ್ತೆ. ಬೇಕಾದ್ರೆ ನೀನು ಬಾ. ಏನಪ್ಪ ಇದು, ಒಳ್ಳೆ ಲೂಸ್ ಆಡ್ತಿದ್ದಾನೆ. ಏನೋ ಸಂತೋಷದಲ್ಲಿ ಇದಾನೆ ಬಿಡಮ್ಮ. ಅಣ್ಣ ಕೂತ್ಕೊಳ್ಳೋ ಅಣ್ಣ. ಏನಕ್ಕೆ ಕೆಳಗಿಳಿತಾ ಇದೀಯಾ? ಓಯ್, ಯಾಕೆ ನಿಲ್ಸ್ಬಿಡ್ರಿ, ಹೊಡಿರಿ. ಅಪ್ಪ, ಏನಿದು? ಇದು ಮದ್ವೆ ಮೆರವಣಿಗೆ. ಮದ್ವೆ ಹೆಣ್ಣಿನ ಪಕ್ಕದಲ್ಲಿ ಇರೋದ್ ಬಿಟ್ಟು ಹೇಗ್ ಕೂತಿದಾರ ಕುಳಿತಿದ ನೋಡಿ. ಕಾವ್ಯ, ಅವನ್ ಮದ್ವೆ ಮುಂದಕ್ಕೆ ಹೋಗಿ ಹೋಗಿ ಸುಸ್ತಾಗ್ಬಿಟ್ಟಿದಾನಮ್ಮ ಅವನು. ಈಗ ನಮ್ ಪ್ರೇಮ ಸಿಕ್ಕಿದ ಖುಷಿಲಿ ಒಂದೆರಡು ಹೆಜ್ಜೆ ಆಗ್ತಿದ್ದಾನೆ, ಹಾಕ್ಲಿ ಬಿಡು. ಬಿಡಿ, ಅವ್ನ್ ಏನೇ ಮಾಡ್ಲಿ ನೀವ್ ಅವನ್ಗೆ ಸಪೋರ್ಟ್ ಮಾಡ್ತೀರಾ. ನೋಡಿದ್ರಾ ನಿಮ್ ಅಳಿಯ ಡ್ಯಾನ್ಸ್ ಮಾಡ್ತಿರೋ ರೀತಿನ? ಅವ್ರು ಕುಣಿತಿದ್ರೆ ನಿನ್ಗೇನೆ ಕಷ್ಟ.
ಇಂಥ ಮನೆ ಬೇಕಿತ್ತ ನಿಮ್ಗೆ? ಹೋಗಿ ಹೋಗಿ ಇಂಥ ಯೂಸ್ಲೆಸ್ ಫೆಲೋಗೆ ನಮ್ಮ ಅಕ್ಕನ್ ಕೊಡಕ್ ಹೊರಟಿದ್ದೀರಲ್ಲ, ಇದು ಏನು ಅನ್ನಿಸ್ತಾ ಇಲ್ವಾ? ನಿಮ್ ಅಳಿಯನ್ ಪರ್ಫಾರ್ಮೆನ್ಸ್ ನೋಡಿ, ಡ್ಯಾನ್ಸ್ ನೋಡಿ, ಇಡೀ ಊರನ್ನ ನೋಡ್ಕೊಂಡು ನಗ್ತಾ ಇದೆ. ಪ್ರೇಮ, ಊರ್ ಜನದ ಮುಂದೆ ಮಹಾದೇವ ನಡ್ಕೊಂಡಿರೋದನ್ನ ನೆನೆಸ್ಕೊಂಡು ಮನ್ಸ್ ಹಾಳ್ ಮಾಡ್ಕೊಂಬೇಡ್ವೆ. ಏನೋ ಕೈ ಮೀರಿ ಆಗಿರೋ ತಪ್ಪಿದು. ಮಗಳೇ, ಮಹಾದೇವ ತುಂಬಾ ಒಳ್ಳೆ ಹುಡುಗನಮ್ಮ. ಯಾವ್ದೋ ಮತ್ತಲ್ಲಿ ಹೀಗ್ ನಡ್ಕೊಂಡಿದ್ದಾನ ಅಷ್ಟೇ. ಅದನ್ನ ಮನ್ಸಿಗೆ ತಗೋಬೇಡಮ್ಮ. ಏನಪ್ಪ ಇದು? ಈಗ ನೀವು ಅಕ್ಕನ್ ಸಮಾಧಾನ ಮಾಡ್ತಿದ್ದೀರಾ? ಓ ಗಾಡ್, ನಿಮ್ಗೆ ಸರಿ ಅನ್ನಿಸ್ತಾ ಇದ್ಯಾ? ನಾನು ಅವತ್ತೇ ಹೇಳ್ದೆ ಆ ಮನುಷ್ಯ ಸರಿ ಇಲ್ಲ ಅಂತ. ಆದ್ರೆ ನೀವೇ ಆ ಮನುಷ್ಯ ತುಂಬಾ ಒಳ್ಳೆಯವನು, ಬಂಗಾರದಂತ ಮನುಷ್ಯ, ತುಂಬಾ ಗುಣವಂತ ಅಂತ ಹೇಳಿ ಅರ್ಜೆಂಟ್ ಆಗಿ ಅಕ್ಕನ ಮದ್ವೆನ ನಿಶ್ಚಯ ಮಾಡಿದ್ರಿ. ಆದ್ರೆ ಈಗ ನೀವೇ ನೋಡಿದ್ರಲ್ಲ ಒಂದ್ ವಿಶ್ವರೂಪನ. ಮದ್ವೆ ಮೆರವಣಿಗೆನಲ್ಲಿ, ಅದು ತಂದೆ ಮದ್ವೆ ಮೆರವಣಿಗೆನಲ್ಲಿ ಎಷ್ಟು ಅನ್ಸಿವಿಲೈಸ್ಡ್ ಆಗಿ ಇಂಡಿಸೆಂಟ್ ಆಗಿ ನಡ್ಕೊಂಡಿದ್ದಾನೆ. ಮದ್ವೆ ಆದ್ಮೇಲೆ ಹೇಗ್ ನಡ್ಕೋಬೇಡ?